ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಹಿಂದೆ ನಿನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ಭವಿಷ್ಯತ್ ಪರ್ವವಚನವನ್ನ ಉದಾಹರಣೆ ಮಾಡಿದ್ದು, ಭಗವಂತ ಹಿಂದೆ ಹೇಳಿದ್ದು, ಭಗವಂತ ಏನು ನಿಯಮವನ್ನ ಮಾಡಿದ್ದಾನೋ ಯಾವುದರಿಂದ ಭಗವಂತನ ದರ್ಶನವಾಗ್ತದೆ, ಮೋಕ್ಷ ಆಗ್ತದೆ, ಈ ನಿಯಮವನ್ನ ಯಾರೂ ಮೀರ್ಲಿಕ್ಕೆ ಆಗೋದಿಲ್ಲ, ಯಾರೂ ವ್ಯತ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಭಗವಂತನೇ ವ್ಯತ್ಯಾಸ ಮಾಡಬಹುದಲ್ಲ, ಮಾಡ್ತಾನೇನು ಅಂತಂದ್ರೆ ಭಗವಂತನು ಕೂಡ ಸತ್ಯ ಸಂಕಲ್ಪನಾದ್ದರಿಂದ ಭಗವಂತ ಇದನ್ನು ವ್ಯತ್ಯಾಸ ಮಾಡೋದಿಲ್ಲ ಅಂತ ತಿಳಿಸಿ, ಇಂತಹ ಒಂದು ಭಗವಂತನ ದರ್ಶನವಾಗಲಿ ಅಥವಾ ಮೋಕ್ಷವಾಗಲಿ ಇದು ಎದರಿಂದ ಸಾಧ್ಯ ಅಂದ್ರೆ ಭಕ್ತಿಯಿಂದ ಮಾತ್ರ ಸಾಧ್ಯವಾದದ್ದು. ಇನ್ನು ಭಕ್ತಿಯನ್ನ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ಇಲ್ಲ ದಾನಾದಿಗಳು, ದಾನ ಮೊದಲಾದಂತಹ ಕರ್ಮಗಳಿಂದ ಮೋಕ್ಷವನ್ನು ಹೊಂದಬಹುದಲ್ರಿ ಅಂತಂದ್ರೆ ಅವೆಲ್ಲವೂ ಕೂಡ ಮೋಕ್ಷಕ್ಕೆ ಅವು ಭಗವಂತನ ಸೇವೆಗೆ ಅಂಗಗಳೇ ಹೊರತು ಸಾಕ್ಷಾತ್ತಾಗಿ ಅವುಗಳಿಂದ ಮೋಕ್ಷ ಇಲ್ಲ. ಮುಖ್ಯವಾಗಿ ಭಕ್ತಿನೇ ಮೋಕ್ಷಕ್ಕೆ ಸಾಧನವಾದದ್ದು ಎಂಬುದನ್ನ ತಿಳಿಸಿಕೊಟ್ರು. ಇಲ್ಲಿ ನಿನ್ನೆ ಕೊನೆಗೆ ಕಟ್ಟಾಯಿತು, ಅದನ್ನು ಇಷ್ಟೇ ಹೇಳಿದ್ದು. ಭವಿಷ್ಯತ್ ಪರ್ವವಚನಂ ಇತ್ತೇತದಖಿಲಂ ಪರಂ ಅಂತ 99ನೇ ಶ್ಲೋಕದ ಕೊನೆಯ ವಾಕ್ಯ. ಇಲ್ಲಿ ಈ ವಚನ ದಾನ ತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ ಎಂಬುವಂತಹದ್ದು ಭವಿಷ್ಯತ್ ಪರ್ವವಚನ ಅಂತ ತಿಳಿಸ್ತಾ, ಇತ್ತೇತದಖಿಲಂ ಪರಂ, ಇಂತಹ ಶ್ರೇಷ್ಠವಾದಂತಹ ಈ ಒಂದು ವಚನ ಅಂತ ಪರಂ ಎಂಬುದಕ್ಕೆ ಶ್ರೇಷ್ಠ ಅಂತ ಒಂದರ್ಥ. ಹೀಗಾಗಿ ಪರಂ ಹರೇಹೇ ಸರ್ವೋತ್ತಮತ್ವ ಪ್ರತಿಪಾದಕತ್ವಾತ್ ಪರಂ ಉತ್ತಮಂ, ಭಗವತ್ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದುದರಿಂದಾಗಿ ಈ ಒಂದು ವಚನ ಪರಂ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಅಂತ ಮೊದಲನೇ ಅರ್ಥ. ಎರಡನೇ ಅರ್ಥ ಪರಂ ಎಂಬುದಕ್ಕೆ ನಂತರ ಅಂತ ಅರ್ಥ, ಎರಡನೆಯದ್ದು ಅಂತ ಅರ್ಥ. ಅಂದ್ರೆ
ಈ ಒಂದು ಭವಿಷ್ಯತ್ ಪರ್ವವಚನವನ್ನ ಕೊಡ್ತಾ ಇದ್ದದ್ದೇನಿದು ಪರಂ. ಪರಂ ಅಂದ್ರೆ ದ್ವಿತೀಯವಾದದ್ದು, ಅಂದ್ರೆ ಹಿಂದೆ ಒಂದ್ಸತಿ ಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು. ಭವಿಷ್ಯತ್ ಪರ್ವವಚನವನ್ನ ಪ್ರಮಾಣವನ್ನಾಗಿ ಹಿಂದೆ ಇದೇ ಅಧ್ಯಾಯದಲ್ಲಿ ಪ್ರಮಾಣವನ್ನು ಉದಾಹರಣೆ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು. ಅದು ಪೂರ್ವದಲ್ಲಿ ಮೊದಲಿಗೆ ಹೇಳಿದ್ದು. ಇದು ಪರಂ ಅಂದ್ರೆ ನಂತರದಲ್ಲಿ ಎರಡನೇ ಬಾರಿ ಈ ವಚನವನ್ನ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದದ್ದು ಎಂಬುದಾಗಿಯೂ ಕೂಡ ಅರ್ಥವನ್ನ ಇಟ್ಕೊಳ್ಬೇಕು ಅಂತ ಟಿಪ್ಪಣಿಕಾರರು ಬರೀತಾರೆ. ಪರಂ ದ್ವಿತೀಯ ಮಿತಿ ಯಾವುದು? ಈ ಒಂದು ಏತದರ್ಥ ಪ್ರತಿಪಾದಕ ಭವಿಷ್ಯತ್ ಪರ್ವವಚನಂ, ಭವಿಷ್ಯತ್ ಪರ್ವಗತಂ ವಾಕ್ಯಂ, ಭವಿಷ್ಯತ್ ಪರ್ವದಲ್ಲಿ ಆ ಗ್ರಂಥದಲ್ಲಿ ಬಂದಂತಹ ಒಂದು ವಾಕ್ಯ ಇದು ಅಂತ ತಿಳಿದುಕೊಳ್ಳಬೇಕು. ಎರಡನೇ ಬಾರಿ ಉದಾಹರಣೆ ಮಾಡಿದ್ದು. ಯದ್ವಾ ಇತೀರಂ ಭವಿಷ್ಯತ್ ಪರ್ವವಚನಂ ಏತದ್ವಕ್ಷಮಾಣಂ ಪರಮ ಪೌರುಷೇಯತ್ವೇನ ನಿರ್ದೋಷಂ. ಭಗವಂತನೇ ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ್ದು, ಹೀಗಾಗಿ ಆ ಪರಮ ಉತ್ತಮನಾದಂತಹ ಆ ಭಗವಂತನಿಂದ ರಚಿತವಾದ್ದರಿಂದ ಇದು ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇದ್ದದ್ದು, ನಿರ್ದೋಷಂ, ನಿರ್ದೋಷವಾದದ್ದು. ಹೀಗಾಗಿ ಅಖಿಲಂ ಖಿಲಂ ಉಚ್ಛಿನ್ನಂ ನ ಭವತಿ ಇತಿ ಅಖಿಲಂ ಪಠ್ಯಮಾನಂ, ಇದರೊಳಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ, ಇದು ಓದಲಿಕ್ಕೆ ಯೋಗ್ಯವಾದಂತಹ ಗ್ರಂಥ ಇದು, ಅದಕ್ಕಾಗಿ ಇದು ಪರಂ ಅಂತ ಹೇಳಿದ್ದು ಅಂತ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಮುಂದೆ ದೇವಾಹ ಮುಕ್ತಿಯೋಗ್ಯಾಹ ಅಸುರಾಹ ತಮೋಯೋಗ್ಯಾಹ ಮನುಷ್ಯ ಮಧ್ಯಮಾಹ ನಿತ್ಯ ಸಂಸಾರಿಣಃ ಇತ್ಯೇತನ್ ನಿಯಮಂ ಅಪಹಾಯ ಅಯೋಗ್ಯೇಚ್ಛಾಯಾಹ ಅಧಪಾತಃ ಇತಿ ಅರ್ಥ ಪ್ರತಿಪಾದಕಂ ವಚನಮಸ್ತಿ. ಮತ್ತೊಂದು ವಚನವೂ ಇದೆ ಬೇಕಾದಷ್ಟು. ಏನು ಅಂದ್ರೆ, ದೇವತೆಗಳು ಮುಕ್ತಿಯೋಗ್ಯರು, ಅಸುರರು ತಮೋಯೋಗ್ಯರು, ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು. ಇದೊಂದು ನಿಯಮ. ಈ ನಿಯಮವನ್ನ ಬಿಟ್ಟು ಅಯೋಗ್ಯೇಚ್ಛಾಯಾಹ, ಅಯೋಗ್ಯವಾದದ್ದನ್ನು ಯಾರಾದರೂ ಇಚ್ಛೆ ಮಾಡ್ತಾ ಇದ್ರೆ ಅಧಪಾತಃ, ಅವ್ರಿಗೆ ತಳಗಿ ಬೀಳೋದು, ಇದು ಕಟ್ಟಿಟ್ಟ ಬುತ್ತಿ, ಇದು ನಿಶ್ಚಿತ ಎಂಬುವಂತಹ ಅರ್ಥವನ್ನ ಹೇಳುವಂತಹ ವಚನವೂ ಕೂಡ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ತಿಳಿಸಿ ಅಂತಹ ಒಂದು ಪ್ರಮಾಣವನ್ನ ಮುಂದೆ ಉದಾಹರಣೆ ಮಾಡ್ತಾ ಇದ್ದಾರೆ. 100ನೆಯ ಶ್ಲೋಕ, ಮೊದಲನೇ ಅಧ್ಯಾಯದ 100ನೆಯ ಶ್ಲೋಕ. ವೇದ ವಚನವನ್ನ, ವೇದವನ್ನೇ ಪ್ರಮಾಣವನ್ನಾಗಿ ಉದಾಹರಣೆ ಮಾಡುತ್ತಾರೆ. ತಾಂ ಶ್ರುತಿಂ ಪಠತಿ, ಆ ಶ್ರುತಿಯನ್ನೇ ಅಂದ್ರೆ ದೇವತೆಗಳಿಗೆ ಮೋಕ್ಷವನ್ನ ಕೊಡ್ತಾನೆ, ಮನುಷ್ಯೋತ್ತಮರಿಗೂ ಅಂತ ಅರ್ಥ. ಅಯೋಗ್ಯರಿಗೆ ಅಸುರರಿಗೆ ಅಂಧತಮಸ್ಸನ್ನು ಕೊಡ್ತಾನೆ, ಇನ್ನು ಮಧ್ಯಮ ಮನುಷ್ಯರಿಗೆ ಸಂಸಾರವನ್ನು ಕೊಡ್ತಾನೆ ಅಂತ ಹೇಳುವಂತಹ ಶ್ರುತಿಯನ್ನ ಪ್ರಮಾಣವನ್ನಾಗಿ ಉದಾಹರಣೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 100ನೆಯ ಶ್ಲೋಕ, 100ನೆಯ ವೇದ ಮಂತ್ರ, ಇದು ಶ್ಲೋಕವನ್ನಾಗಿ ನಾವು ಇಲ್ಲಿ ಕೊಡ್ತಾ ಇದ್ದದ್ದು. 100ನೆಯ ಮಂತ್ರ ನೋಡಿ. ಶೃಣ್ವೇ ವೀರ ಮುಗ್ರ ಮುಗ್ರಂ ದಮಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನದ್ವಿಳುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ ನೇನೀಯಮಾನಃ ಎಂಬುದಾಗಿ ಸಂಹಿತೆಯ ಒಂದು ಮಂತ್ರ. ಈ ಮಂತ್ರದಲ್ಲಿ ಹಿಂದೆ ಹೇಳಿದಂತಹ ಅರ್ಥವನ್ನ ಇಲ್ಲಿ ಇದೇ ಅರ್ಥವನ್ನೇ ಹಿಂದೆ ಹೇಳಿದಂತಹ ಅರ್ಥವನ್ನೇ ಇಲ್ಲಿ ವೇದದಲ್ಲಿಯೂ ಹೇಳಿದೆ. ಅಂತಹ ವೇದ ಮಂತ್ರವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ ಗುರುಗಳೇ. ನೋಡಿ ನೋಡಿ, ಪದ ವಿಭಾಗವನ್ನು ನೋಡಿ. ಶೃಣ್ವೇ ವೀರಃ ಉಗ್ರಂ ಉಗ್ರಂ ದಮಾಯನ್ ಅನ್ಯಂ
ಅನ್ಯಂ ಅತಿ ನೇನೀಯಮಾನಃ, ಒಂದೇ ಶಬ್ದ ಅದು, ನೇನೀಯಮಾನಃ. ಏಧಮಾನದ್ವಿಟ್, ಏಧಮಾನದ್ವಿಳುಭಯಸ್ಯ ಅಂತ ಇದೆ, ಅದು ಬಿಡಿಸ್ಕೊಂಡ್ರೆ ಏಧಮಾನದ್ವಿಟ ಅಂತ ಆಗ್ತದೆ. ಉಭಯಸ್ಯ ಸಂಧಿ ಆಗಿದೆ ಅಲ್ಲಿ, ಏಧಮಾನದ್ವಿಟ ಉಭಯಸ್ಯ ಹೋಗಿ ಏಧಮಾನದ್ವಿಳುಭಯಸ್ಯ ಅಂತ ಆಗಿದೆ. ರಾಜ ಚೋಷ್ಕೂಯತೆ ವಿಷಃ ಇಂದ್ರಃ ಮನುಷ್ಯಾನ್ ಎಂಬುದಾಗಿ ಪದ ವಿಭಾಗ. ಮೊದಲಿಗೆ ನೋಡಿ, ಶೃಣ್ವೇ ವೀರಃ, ವೀರ ಉಗ್ರಂ ಉಗ್ರಂ ದಮಾಯನ್ ಅಂತೇಳಿ ವೀರಃ ಅಂತ ಮೊದಲಿಗೆ ಇಟ್ಕೊಳ್ಬೇಕು. ವೀರಃ ಅಂದ್ರೆ ಟಿಪ್ಪಣಿಕಾರ ಬರೀತಾರೆ, ದೇವರನ್ನ, ದೇವರ ವಿಶೇಷಣ ಇದೆ, ದೇವರನ್ನ ಹೇಳ್ತಾ ಇದ್ದದ್ದು. ದೇವರು ಹೇಗಿದ್ದಾನೆ? ವೀರಃ ಪ್ರಾರಬ್ಧಾಂತಗಾಮಿ, ಪ್ರಾರಂಭ ಮಾಡಿದಂಥದ್ದನ್ನ ಕೊನೆಗಾಣಿಸ್ತಾನೆ. ಅದನ್ನ ತಾನೇನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾನ ದೇವರು, ಅದನ್ನ ಕೊನೆಯವರೆಗೆ ಅದನ್ನ ಮಾಡಿ ಮುಗಿಸ್ತಾನೆ ದೇವರು. ಆದ್ರೆ ಜೀವರ ಕಡೆಗೆ ಹಾಗಾಗೋದಿಲ್ಲ. ಎಷ್ಟೋ ಕರ್ಮಗಳನ್ನ ಮಾಡುವಾಗ ಏನೋ ಮಾಡಬೇಕು ಅನ್ಕೊಂಡಿರ್ತದೆ, ಅದನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ದೇವರೊಬ್ಬ ಮಾತ್ರ ಪ್ರಾರಬ್ಧ ಅಂತಗಾಮಿ. ಎಲ್ಲ ಕರ್ಮಗಳು ತಾನೇನೇನು ಪ್ರಾರಂಭ ಮಾಡಿರ್ತಾನೋ ದೇವರು, ಎಲ್ಲ ಕರ್ಮಗಳನ್ನು ಎಲ್ಲವನ್ನೂ ಕೂಡ ಅಂತಗಾಮಿ, ಅದನ್ನ ಕೊನೆಗಾಣಿಸ್ತಾನೆ, ಕೊನೆಯವರೆಗೆ ಮುಗಿಸ್ತಾನೆ. ಅದನ್ನ ಮಾಡಿ ಬಿಡೋದಿಲ್ಲ. ಯಾಕೆ ಅಂದ್ರೆ ಸಮರ್ಥನಾಗಿದ್ದಾನೆ ದೇವರು, ಅಷ್ಟು ವೀರಃ, ವೀರನಾಗಿ ಇದ್ದಾನೆ. ಅಂದ್ರೆ ಪ್ರಾರಂಭ ಮಾಡಿದ್ದನ್ನ ಬಿಡೋದಿಲ್ಲ, ಅರ್ಧಮರ್ಧ ಬಿಡೋದಿಲ್ಲ ಅಂತ ಅರ್ಥ. ಅಂಥ ಭಗವಂತ. ಮತ್ತು ದೇವರಿಗೆ ಮತ್ತೊಂದು ವಿಶೇಷಣ ಇಂದ್ರಃ. ದೇವರು ಹೇಗಿದ್ದಾನೆ? ಇಂದ್ರಃ ಕೊನೆಗಿದೆ ನೋಡಿ, ವಿಷ ಇಂದ್ರೋ ಮನುಷ್ಯಾನ್ ಅಂತ ಹೇಳಿ, ಅದು ಭಗವಂತನ ವಿಶೇಷಣ. ಅದು ಭಗವಂತ ಇಂದ್ರಃ. ಇಂದ್ರ ಅಂದ್ರೆ ಇಂದ್ರದೇವರನ್ನ ತೆಗೆದುಕೊಳ್ಳೋದಲ್ಲ, ಇಂದ್ರಃ ಅಂದ್ರೆ ಒಡೆಯ ಅಂತ ಅರ್ಥ. ಪರಮೇಶ್ವರ ಎಲ್ಲರಿಗೂ ಉತ್ತಮನಾದಂತಹ ಈಶ್ವರ, ಒಡೆಯ ಅಂತ ಅರ್ಥ. ಪರಮೇಶ್ವರ ಅಂದ ತಕ್ಷಣ ರುದ್ರದೇವರನ್ನ ಇಟ್ಕೊಳ್ಬಾರದು, ಒಡೆಯ ಅಂತ ಅರ್ಥ ಅದಕ್ಕೆ. ಭಗವಂತ ಪ್ರಾರಬ್ಧಾಂತಗಾಮಿ ವೀರನಾಗಿ ಇದ್ದಾನೆ, ಎಲ್ಲರಿಗೂ ಒಡೆಯನಾಗಿ ಇದ್ದಾನೆ ದೇವರು. ಅಂತಹ ಭಗವಂತ ಉಗ್ರಂ ಉಗ್ರಂ ದಮಾಯನ್. ಏನ್ ಮಾಡ್ತಾನೆ ದೇವರು ಅಂದ್ರೆ, ಉಗ್ರಂ ಉಗ್ರಂ ಅಂತ ಶಬ್ದ ಇದೆ. ಏನು ಉಗ್ರಂ ಉಗ್ರಂ ಅಂದ್ರೆ ಉಗ್ರ ಸ್ವಭಾವಾನ್ ಅಂತ ಅರ್ಥ. ಭಾರೀ ಉಗ್ರವಾದಂತಹ ಸ್ವಭಾವ ಇರುವಂತಹ ವ್ಯಕ್ತಿಗಳು, ಕೆಟ್ಟ ಸ್ವಭಾವ ಇರುವಂತಹ ವ್ಯಕ್ತಿಗಳು ಅಂದ್ರೆ ದೈತ್ಯರು ಅಂತ ಅರ್ಥ. ಉಗ್ರಂ ಉಗ್ರಂ ಎಂಬುದಕ್ಕೆ ಉಗ್ರ ಸ್ವಭಾವಾನ್ ಅಂತ ಅರ್ಥ. ಅದ ಯಾರು ಅಂದ್ರೆ ಸರ್ವ ದೈತ್ಯ ವರ್ಗಾನ್ ಅಂತ ಅರ್ಥ. ಎಲ್ಲ ದೈತ್ಯರ ವರ್ಗಗಳನ್ನ, ದೈತ್ಯ ಯಾರೋ ಒಬ್ಬ ದೈತ್ಯನಲ್ಲ, ದೈತ್ಯರ ವರ್ಗಗಳನ್ನ ಅಂತ ಬಹುವಚನವನ್ನ ಪ್ರಯೋಗ ಮಾಡಿದ್ದು. ಈ ವೀರನಾದಂತಹ ಒಡೆಯನಾದಂತಹ ಆ ಭಗವಂತ ಏನ್ ಮಾಡ್ತಾನೆ? ಉಗ್ರಂ ಉಗ್ರಂ ದಮಾಯನ್, ಉಗ್ರರಾದಂತಹ ಭಾರೀ ಕೆಟ್ಟ ಸ್ವಭಾವ ಇರತಕ್ಕಂತಹ ದೈತ್ಯರ ವರ್ಗಗಳನ್ನ ದಮಾಯನ್, ಅಂಧೇ ತಮಸಿ ದಂಡಯನ್ ಅಂತ ಅರ್ಥ. ದಮಾಯನ್ ಎಂಬುದಕ್ಕೆ ದಮನ ಮಾಡ್ತಾನೆ, ದಂಡನೆ ಮಾಡ್ತಾನೆ ಅಂತ ಅರ್ಥ. ಅಂಥವರನ್ನ ದೇವರು ಏನ್ ಮಾಡ್ತಾನೆ? ಅಂಧೇ ತಮಸಿ ದಂಡಯನ್, ಅದನ್ನ ಇಟ್ಕೊಳ್ಬೇಕು. ಅಂಧೇ ತಮಸಿ ಅಂತ ಅರ್ಥ. ಅಂಧನ್ ತಮಸ್ಸಿನೊಳಗೆ ಅವರನ್ನ ದಂಡನೆ ಮಾಡ್ತಾನೆ, ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಾನೆ ದೇವರು. ಅಂದ್ರೆ ಅಂಧನ್ ತಮಸ್ಸಿಗೆ ಹಾಕ್ತಾನೆ ಅಂತ ಅರ್ಥ. ಅಂಧನ್ ತಮಸ್ಸಿನಲ್ಲಿ ಶಿಕ್ಷೆಯನ್ನು ಕೊಡ್ತಾನೆ ಅಂದ್ರೆ ಅಂಧನ್ ತಮಸ್ಸಿಗೆ ಹಾಕಿ ಶಿಕ್ಷೆಯನ್ನು ಕೊಡ್ತಾನೆ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಅಂಧನ್ ತಮಸ್ಸಿಗೆ ಕಳಿಸ್ತಾನೆ ದೇವರು, ಅಲ್ಲಿ ಶಿಕ್ಷೆಯನ್ನು ಕೊಡ್ತಾನೆ ಅಂತ ಅರ್ಥ. ನೋಡಿ, ಹಿಂದೆ ಇದೇ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಅಸುರರು ಅಂಧನ್ ತಮಸ್ಸಿಗೆ ಹೋಗ್ತಾರೆ, ಅವರಿಗೆ ಮೋಕ್ಷ ಆಗೋದಿಲ್ಲ, ಅಂಧನ್ ತಮಸ್ಸು ಆಗ್ತದೆ ಅಂತ ಹಿಂದೆ ಹೇಳಿದ್ದು. ಅದನ್ನೇ ಈ ವೇದಮಂತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ಅದೇ ಅರ್ಥವನ್ನ ಹೇಳ್ತಾ ಇದ್ದದ್ದಿಲ್ಲಿ. ದೈತ್ಯರ ವರ್ಗವನ್ನ ಭಗವಂತ ಅಂಧನ್ ತಮಸ್ಸಿನೊಳಗೆ ಅವರನ್ನ ದಂಡನೆ ಮಾಡ್ತಾನೆ. ಮತ್ತು ಹಿಂದೆ ಹೇಳಿದ್ದೇನು? ದೇವತೆಗಳನ್ನ ಮತ್ತು ಉತ್ತಮ ಮನುಷ್ಯರನ್ನ ಮುಕ್ತರನ್ನಾಗಿ ಮಾಡ್ತಾನೆ, ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹಿಂದೆ ಬಂದದ್ದು. ಆ ವಿಚಾರವನ್ನ ಮುಂದೆ ವೇದಮಂತ್ರ ತಿಳಿಸಿಕೊಡ್ತಾ ಇದೆ. ಅನ್ಯಮನ್ಯಮತಿ ನೇನೀಯಮಾನಃ ಅಂತ ಇದೆ. ಅನ್ಯಂ ಅನ್ಯಂ ಎಂಬುದಕ್ಕೆ ಈ ದೈತ್ಯರ ವರ್ಗದಿಂದ ಅನ್ಯರಾದಂಥವರು, ದೈತ್ಯರ
ವರ್ಗದಿಂದ ಅನ್ಯರಾದಂಥವ್ರು ಯಾರು ಅಂದ್ರೆ ಒಳ್ಳೆಯ ಸ್ವಭಾವ ಇರುವಂತವರು. ನೋಡಿ, ಉಗ್ರಂ ಉಗ್ರಂ ಎಂಬುದಕ್ಕೆ ಉಗ್ರ ಸ್ವಭಾವಾನ್ ಅಂತ ಅರ್ಥವನ್ನ ಮಾಡಿದ್ದು. ಈಗ ಅವರಿಂದ ಅನ್ಯರಾದವರು ಅಂದ್ರೆ ಒಳ್ಳೆಯ ಸ್ವಭಾವ ಇರುವವರು ಅಂತ ಅರ್ಥ. ಅದಕ್ಕೆ ಅನ್ಯಮನ್ಯಂ ಎಂಬುದಕ್ಕೆ ಸತ್ಸ್ವಭಾವಾನ್, ಒಳ್ಳೆಯ ಸ್ವಭಾವ ಇರುವಂತವರು ಯಾರು? ದೇವತೆಗಳು ಅಂತ ಅರ್ಥ, ಉತ್ತಮ ಮನುಷ್ಯರು ಅಂತ ಅರ್ಥ. ಅವರನ್ನ ಏನ್ ಮಾಡ್ತಾನೆ ದೇವರು? ಅತಿನೀನೀಯಮಾನಃ, ಅನ್ಯಮನ್ಯಂ ಅತಿನೀನೀಯಮಾನಃ ಅಂತಿದೆಯಲ್ಲ, ಅದನ್ನ ಇಟ್ಕೊಳ್ಬೇಕು. ಅತಿನೀನೀಯಮಾನಃ ಅಂದ್ರೆ ಸಂಸಾರಂ ಅತಿಕ್ರಾಮಯನ್ ಅಂತ ಅರ್ಥ. ಈ ಸಂಸಾರವನ್ನ ದಾಟಿಸ್ತಾನೆ ದೇವರು. ಅಂಧಂತಮಸ್ಸಿಗೆ ದೈತ್ಯರನ್ನ, ದುಷ್ಟ ಸ್ವಭಾವ ಇರುವಂತಹ ದೈತ್ಯರನ್ನ ಅಂಧಂತಮಸ್ಸಿಗೆ ಕಳಿಸ್ತಾನೆ, ಅಲ್ಲಿ ದಂಡನೆ ಮಾಡ್ತಾನೆ ಅವರಿಗೆ. ಅವರಿಂದ ಅನ್ಯರಾದಂತಹ ದೇವತೆಗಳಿಗೆ ಮತ್ತು ಉತ್ತಮ ಮನುಷ್ಯರನ್ನ ಅತಿನೀನೀಯಮಾನಃ, ಸಂಸಾರವನ್ನ ದಾಟಿಸ್ತಾನೆ, ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತಾನೆ. ಒಂದೇದರ್ಥ ಅತಿನೀನೀಯಮಾನಃ ಎಂಬುದಕ್ಕೆ ಸಂಸಾರಂ ಅತಿಕ್ರಾಮಯನ್, ಸಂಸಾರವನ್ನ ಅತಿಕ್ರಮಣ ದಾಟಿಸ್ತಾನೆ ಅಂತ ಅರ್ಥ. ಮತ್ತೊಂದು ಅರ್ಥವನ್ನು ಬರೀತಾರೆ, ಅತಿಶಯಿತಂ ಸ್ಥಾನಂ ನಯನ್ವಾ, ಸಂಸಾರವನ್ನ ದಾಟಿಸೋದಿಷ್ಟೇ ಅಲ್ಲ, ಅತಿಶಯಿತವಾದಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ, ಅಂದ್ರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಅರ್ಥ ದೇವರು. ಹೀಗೆ ಶೃಣ್ವೇ ವೀರ ಉಗ್ರ ಉಗ್ರಂ ದಮಾಯನ್ ಅನ್ಯಮನ್ಯಮತಿ ನೀನೀಯಮಾನಃ ಅಂತ ಇಷ್ಟು ಅರ್ಥ ಆಯ್ತು. ಇಷ್ಟು ಮಾಡಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಏಧಮಾನ ದ್ಯುಳುಭಯಸ್ಯ ರಾಜ ಅಂತ ಇದೆ. ಮುಂದೆ ಮಾಡ್ತಾನೆ ದೇವರು ಏಧಮಾನ ದ್ವಿಟ. ಏಧಮಾನ ದ್ವಿಟ ಎಂಬುದಕ್ಕೆ ಅರ್ಥ ಸ್ವಯೋಗ್ಯತಾ ಅತಿರೇಕೇಣ ಏಧಮಾನಂ ವರ್ಧಮಾನಂ ದ್ವೇಷ್ಟಿ ಇತಿ ಏಧಮಾನ ದ್ವಿಟ. ಅರ್ಥವನ್ನು ಹೇಳ್ತಾರೆ. ಏಧಮಾನ ದ್ವಿಟ ಎಂಬುದಕ್ಕೆ ವೇದ ಮಂತ್ರ ಇದು, ವೈದಿಕ ಪ್ರಯೋಗಗಳಿರ್ತವೆ. ಅದಕ್ಕೆ ಅರ್ಥ ಏನು ಅಂದ್ರೆ ಏಧಮಾನ ದ್ವಿಟ. ಏಧಮಾನ ಅಂದ್ರೆ ವರ್ಧಮಾನ ಅಂತ, ಬೆಳೆಯುವಂತಹದ್ದು ಅಂತ ಅರ್ಥ. ಬೆಳೆಯುವಂತಹದ್ದನ್ನ ದ್ವೇಷ ಮಾಡ್ತಾನೆ ದೇವರು. ಏನ್ ಬೆಳೆಯುವಂತಹದ್ದು ಅಂದ್ರೆ ನೋಡಿ, ಅದಕ್ಕೆ ಬರೋದ್ರು, ಬರೀ ಅಷ್ಟೇ ಏನಿಲ್ಲ. ಏಧಮಾನ ದ್ವಿಟ ಎಂಬುದಕ್ಕೆ ಸ್ವಯೋಗ್ಯತಾತಿರೇಕೇಣ ಏಧಮಾನ ಅಂತ ಅರ್ಥ. ತನ್ನ ಯೋಗ್ಯತೆ ಎಷ್ಟಿದೆಯೋ ಅದಕ್ಕಿಂತ ಪುಣ್ಯ ಬೆಳೆದರೆ ಅದನ್ನ ದ್ವೇಷ ಮಾಡ್ತಾನೆ ಅಂತ ಅರ್ಥ ದೇವರು. ಅಂದ್ರೆ ಅದನ್ನ, ಆ ಪುಣ್ಯವನ್ನ ಅವರಿಗೆ ಕೊಡೋದಿಲ್ಲ, ಅದನ್ನ ಕಡಿದು ಹಾಕ್ತಾನೆ ದೇವರು. ಅವರಿಂದ ಬೇರೆ ಅಯೋಗ್ಯ ಕೆಲಸವನ್ನ ಮಾಡಿಸಿ, ಕೆಟ್ಟ ಕೆಲಸವನ್ನ ಮಾಡಿಸಿ, ಪಾಪ ಕೆಲಸವನ್ನ ಮಾಡಿಸಿ ಆ ಪುಣ್ಯವನ್ನ ಕಡಿದು ಹಾಕ್ತಾನೆ, ಕಡಿಮೆ ಮಾಡ್ತಾನೆ ದೇವರು. ಯಾಕೆ? ತನಗಿಂತಲೂ ತನ್ನ ಯೋಗ್ಯತೆಗೆ ಮೀರಿ ಆ ಒಂದು ಪುಣ್ಯವನ್ನ ಗಳಿಸಿದ್ದು. ಹೀಗಾಗಿ ಅಂತಹದ್ದನ್ನ ದೇವರು ಅದನ್ನ ನಾಶ ಮಾಡ್ತಾನೆ, ಅದನ್ನ ಕಡಿದು ಹಾಕ್ತಾನೆ, ಅದನ್ನ ದ್ವೇಷ ಮಾಡ್ತಾನೆ ದೇವರು ಅಂತ. ಈ ರೀತಿಯಾಗಿ ಶೃಣ್ವೆ, ಶ್ರೂಯತೆ, ಮೊದಲೇ ಶಬ್ದ ಇದೆ ಶೃಣ್ವೆ ಅಂದ್ರೆ ಶ್ರೂಯತೆ ಅಂತ ಅರ್ಥ. ಶೃಣ್ವೆ ಎಂಬುದು ವೈದಿಕ ಪ್ರಯೋಗ, ಅದಕ್ಕೆ ಶ್ರೂಯತೆ ಅಂತ ಅರ್ಥ. ಏನ್ ಶ್ರೂಯತೆ? ಈ ರೀತಿಯಾಗಿ ಕೇಳುತ್ತದೆ ವೇದದಲ್ಲಿ. ಭಗವಂತ ಹೇಗಿದ್ದಾನೆ? ಉಗ್ರ ಸ್ವಭಾವ ಇರುವಂತಹ ಎಲ್ಲ ದೈತ್ಯ ವರ್ಗಗಳನ್ನ ಅಂಧಂತಮಸ್ಸಿನೊಳಗೆ ದಂಡನೆ ಮಾಡ್ತಾನೆ. ಅವರಿಂದ ಅನ್ಯರಾದಂತಹ ಒಳ್ಳೆಯ ಸ್ವಭಾವದಂತಹ ದೇವತೆಗಳನ್ನ, ಉತ್ತಮ ಮನುಷ್ಯರನ್ನ, ಸಂಸಾರವನ್ನ ದಾಟಿಸ್ತಾನೆ ಅಥವಾ ಮೋಕ್ಷವನ್ನು ಕುರಿತು ಒಯ್ತಾನೆ. ಇಂತಹ ಭಗವಂತ ಏಧಮಾನ ದ್ವಿಟ, ಯೋಗ್ಯತಾತಿರೇಕೇಣ ಬೆಳೆದಂತಹ ಯೋಗ್ಯತೆಯನ್ನ ಮೀರಿ ಗಳಿಸಿದಂತಹ ಪುಣ್ಯವನ್ನ ನಾಶ ಮಾಡ್ತಾನೆ ದೇವರು ಅಂತ. ಈ ರೀತಿಯಾಗಿ ವೇದಾಂತದಲ್ಲಿ ಇರ್ತದೆ. ಶೃಣ್ವೆ, ಶ್ರೂಯತೆ ಅಂತ ಅರ್ಥ. ಅದಕ್ಕೆ ತತ್ರ ಹೇತು ಇದಕ್ಕೆ ಕಾರಣವನ್ನ ತಿಳಿಸಿಕೊಡ್ತಾರೆ. ಇದೇ ವೇದಾಂತ ತಿಳಿಸಿಕೊಡ್ತಾರೆ. ಹಂಗೆ ಮಾಡ್ತಾರೆ ದೇವರ. ಯಾರು ತಮ್ಮ ಯೋಗ್ಯತೆಯನ್ನ ಮೀರಿ ಪುಣ್ಯವನ್ನ ಗಳಿಸಿದರೆ ಅದನ್ನ ದ್ವೇಷ ಮಾಡ್ತಾನೆ, ಅದನ್ನ ನಾಶ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾಕೆ ಅಂತಂದ್ರೆ, ಅದು ಹೇಗೆ ಅಂತಂದ್ರೆ
ತತ್ರ ಹೇತು ಉಭಯಸ್ಥೇತಿ ಉಭಯಸ್ಥೆ ರಾಜ. ಭಗವಂತ ಎಲ್ಲರಿಗೂ ಉಭಯರಿಗೂ ಅಂದ್ರೆ ದೇವತೆಗಳಿಗೂ ಮತ್ತು ಅಸುರರಿಗೂ ಇಬ್ಬರಿಗೂ ಕೂಡ ಎರಡೂ ವರ್ಗದವರಿಗೂ ಕೂಡ ರಾಜನಾಗಿ ಇದ್ದಾನೆ, ಅಧಿಪತಿಯಾಗಿದ್ದಾನೆ. ಅಂದ್ರೆ ಎಲ್ಲರನ್ನ ನಿಯಮನ ಮಾಡ್ತಾನೆ ಅಂತ. ದೇವತೆಗಳನ್ನೇ ನಿಯಮನ ಮಾಡ್ತಾನೆ, ಮನುಷ್ಯರನ್ನ ಹೇಳಿಲ್ಲ ಇಲ್ಲಿ. ಉಭಯಸ್ಥೆ ಅಂತ ಹೇಳ್ಬಿಟ್ರು. ಉಭಯಸ್ಥೆ ಅಂದ್ಬಿಟ್ರೆ ಅಸುರರನ್ನ ನಿಯಮನ ಮಾಡ್ತಾನೆ, ದೇವತೆಗಳ ನಿಯಮನ ಮಾಡ್ತಾನೆ ಅಂದ್ರೆ ಮಧ್ಯದಲ್ಲಿರ್ತಕ್ಕ ಮನುಷ್ಯರು ಅವರನ್ನು ನಿಯಮನ ಮಾಡೋದಿಲ್ಲ ಅಂತ ಹೇಳೋದೇನು, ಅದು ಮಾಡ್ತಾನೆ ಅಂತ ಅರ್ಥದಕ್ಕೆ. ಅದಕ್ಕಾಗಿ ಇಬ್ಬರಿಗೂ ಕೂಡ ಅಂದ್ರೆ ಎಲ್ಲರಿಗೂ ಕೂಡ ಭಗವಂತ ರಾಜ, ಅಧಿಪತಿಯಾಗಿದ್ದಕ್ಕೆ ತಾನು ಏನು ನಿಯಮವನ್ನ ಮಾಡಿದ್ದಾನೋ, ಯಾರು ಯೋಗ್ಯತೆಗೆ ಅನುಗುಣವಾಗಿ ಪುಣ್ಯವನ್ನ ಗಳಿಸಬೇಕು, ಅದಕ್ಕೆ ಅನುಗುಣವಾಗಿಯೇನೆ ಗಳಿಸದೇ ಇದ್ದಲ್ಲಿ ಆ ಪುಣ್ಯವನ್ನ, ಹೆಚ್ಚಿನ ಪುಣ್ಯವನ್ನ ಆ ಭಗವಂತ ಅದನ್ನ ಕಡದು ಹಾಕ್ತಾನೆ, ಅದನ್ನ ನಾಶ ಮಾಡ್ತಾನೆ. ಇದಕ್ಕೆ ಇಬ್ಬರಿಗೂ, ಆ ಎರಡೂ ವರ್ಗದವರಿಗೂ ಎಲ್ಲರಿಗೂ ಕೂಡ ಭಗವಂತ ಅಧಿಪತಿಯಾಗಿದ್ದಕ್ಕೆ ಈ ರೀತಿಯಾಗಿ ಮಾಡ್ತಾನೆ. ಇಲ್ಲಿ ಈ ಇಷ್ಟು ಮಂತ್ರದಿಂದ ಶೃಣ್ವೇ ವೀರ ಉಗ್ರಂ ದಮಾಯನ್ ಅನ್ಯಮನ್ಯವತಿ ವಿನೀಯಮಾನ ಏಧಮಾಭಯಸ್ಯ ರಾಜ ಅಂತ ಇಷ್ಟು ಮಂತ್ರದಿಂದ ಏನನ್ನ ಹೇಳದಂತೆ ಆಯ್ತು. ಅಯೋಗ್ಯರಿಗೆ, ಅಧಮರಿಗೆ, ಅಸುರರಿಗೆ ಅಂತ ಅರ್ಥ. ಅವರಿಗೆ ಅಂಧಂತಮಸ್ತಿಗೆ ಕಳಿಸ್ತಾನೆ, ದೇವತೆಗಳಿಗೆ ಮೋಕ್ಷಕ್ಕೆ ಕಳಿಸ್ತಾನೆ, ಮೋಕ್ಷವನ್ನು ಕೊಡ್ತಾನೆ ದೇವತೆಗಳಿಗೆ ಅಂತ ಹೇಳಿದಂತ ಆಯ್ತು. ಹಿಂದೆ ಹೇಳಿದಂತಹ ವಿಚಾರ ಏನು, ಮಧ್ಯ ಮನುಷ್ಯರು ಅವ್ರು ಸಂಸಾರದಲ್ಲಿ ಇರ್ತಾರೆ ಅಂತ ಹಿಂದೆ ಬಂತು. ಆ ವಿಷಯ ಬರಲಿಲ್ಲ ಅನ್ನೋದ್ರೆ ಅದನ್ನ ಮುಂದೆ ಹೇಳ್ತಾನೆ ದೇವರು. ಚೋಷ್ಕು ಈ ವೇದಮಂತ್ರ ಹೇಳುತ್ತದೆ, ವಿಷಯರೋ ಮನುಷ್ಯಾನ್. ಅದು ಆ ಅರ್ಥವನ್ನು ವೇದಮಂತ್ರ ಹೇಳಿದೆ. ಏನು ಅಂದ್ರೆ ಚೋಷ್ಕೂಯತೆ ವಿಷಃ. ವಿಷಃ ಅಂದ್ರೆ ವಿಷಃ ಮನುಷ್ಯರಿಗೆ ವಿಶೇಷಣ. ಅದು ವಿಷಃ ಮನುಷ್ಯಾನ್ ಅಂದ್ರೆ ಪ್ರಜಾರೂಪಾನ್ ಮನುಷ್ಯಾನ್. ಪ್ರಜಾರೂಪರಾದಂತಹ ಈ ಮನುಷ್ಯರನ್ನಂದ್ರೆ ಕೇವಲ ರಾಜಸರನ್ನ ಅಂತ ಅರ್ಥ, ರಾಜಸ ಜೀವರನ್ನ ಅಂತ ಅರ್ಥದಕ್ಕೆ. ಅಂತಹ ಮನುಷ್ಯರನ್ನ, ರಾಜಸ ಮನುಷ್ಯರನ್ನ ದೇವರೇನ್ ಮಾಡ್ತಾನೆ ಅಂದ್ರೆ ಚೋಷ್ಕೂಯತೆ ಎಂಬುದಕ್ಕೆ ಪರ್ಯಾವರ್ತಯತಿ ಅಂತ ಅರ್ಥ. ಮತ್ತೆ ಆವರ್ತನೆಯನ್ನ ಮಾಡುವಂತೆ ಆ ಜೀವರನ್ನ ಮಾಡ್ತಾನೆ ಅಂದ್ರೆ ಸಂಸಾರೇವ ಕ್ಷಿಪತಿ ಇತ್ಯರ್ಥ. ಅವರನ್ನ ಸಂಸಾರದಲ್ಲಿ ಹಾಕ್ತಾನೆ ಅಂತ ಅರ್ಥ ಅದಕ್ಕೆ. ಪರ್ಯಾವರ್ತಯತಿ ಅಂದ್ರೆ ತಿರುಗ್ತಾರೆ, ಸ್ವರ್ಗ ನರಕ ಭೂಲೋಕ ಅಂತ ಈ ರೀತಿ ತಿರುಗ್ತಾರೆ ಅಂದ್ರೆ ಅರ್ಥ ಏನು, ಮತ್ ಸಂಸಾರದಲ್ಲಿ ಅವರನ್ನ ಬೀಳಿಸ್ತಾನೆ ದೇವರು ಅಂತ ಅರ್ಥ. ಹೀಗೆ ಈ ರೀತಿಯಾಗಿ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಎಂಬುದಾಗಿ ಈ ರೀತಿಯಾದಂತಹ ವೇದ ಮಂತ್ರವು ಕೂಡ ಹಿಂದೆ ಹೇಳಿದಂತಹ ಶ್ರೀಮದ್ ಆಚಾರ್ಯರು ತಾವು ಏನು ವಿಷಯವನ್ನ ತಿಳಿಸಿಕೊಟ್ರು, ಇದೇ ವಿಷಯವನ್ನೇ ತಿಳಿಸಿಕೊಡುವಂತಹದ್ದು ಈ ವಿಷಯ. ನಾನು ಹೇಳಿದಂತಹ ವಿಷಯದೊಳಗೆ ಈ ವೇದ ಮಂತ್ರವೇ ಇದಕ್ಕೆ ಪ್ರಮಾಣ, ಮತ್ತು ಭವಿಷ್ಯತ್ ಪರೋವಚನವು ಕೂಡ ಪ್ರಮಾಣವಾಗಿ ಇದೆ ಎಂಬುದನ್ನ ಶ್ರೀಮದಾಚಾರ್ಯರು ಪ್ರಮಾಣವನ್ನ ಉದಾಹರಣೆ ಮಾಡಿದ್ದು. ಅದೇ ರೀತಿಯಾಗಿ ಮತ್ತೊಂದು ಪ್ರಮಾಣವನ್ನ ತಿಳಿಸಿಕೊಡ್ತಾರೆ. ಅಸುರೇಷು ದ್ವೇಷಃ ದೇವೇಶು ಪ್ರೀತಿ ಕದಾಪಿ ನ ನಶ್ಯತಿ ಇತ್ಯತ್ರ ಶ್ರುತಿಂ ಪಠತಿ. ಮುಂದಿನ ಶ್ಲೋಕದಲ್ಲಿ, ಮುಂದಿನ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರು ಎಂದಿಗೂ ಕೂಡ ಅಸುರರಲ್ಲಿ ದ್ವೇಷವನ್ನ, ದೇವತೆಗಳಲ್ಲಿ ಪ್ರೀತಿಯನ್ನ ಎಂದಿಗೂ ಕೂಡ ಅದನ್ನ ಬಿಡೋದಿಲ್ಲ. ಅಂದ್ರೆ ಅವರಲ್ಲಿ ಎಂದಿಗೂ ಕೂಡ ದ್ವೇಷವಾಗಲಿ ಪ್ರೀತಿಯಾಗಲಿ ಅದು ಎಂದಿಗೂ ನಾಶವಾಗೋದಿಲ್ಲ. ಯಾವಾಗಲೂ ಕೂಡ ಅಸುರರನ್ನ ಭಗವಂತ ದ್ವೇಷನೇ ಮಾಡೋದು, ಅವ್ರ ದುಷ್ಟ ಸ್ವಭಾವದವರೇ. ಹೀಗಾಗಿ ಅವರಿಗೆ ಅಂಧನ್ ತಮಸ್ಸಿಗೆ ಹಾಕೋದು. ದೇವತೆಗಳಲ್ಲಿ ಪ್ರೀತಿಯನ್ನೇ ಮಾಡೋದು, ಯಾಕೆ ಅವರು ದೇವರಲ್ಲಿ ಭಕ್ತಿಯನ್ನೇ ಮಾಡ್ತಾ ಇರ್ತಾರೆ. ಹೀಗಾಗಿ ಅವರಿಗೆ ಮೋಕ್ಷವನ್ನೇ ಕರುಣಿಸಿಕೊಡ್ತಾನೆ. ಹೀಗಾಗಿ ಅವರಲ್ಲಿ ಪ್ರೀತಿಯನ್ನೇ ಮಾಡೋದು. ಎರಡೂ ಕೂಡ ಎಂದಿಗೂ ಕೂಡ ನಾಶವಾಗುವುದಿಲ್ಲ ಎಂಬುವಂತಹ ಅರ್ಥವನ್ನ ತಿಳಿಸಿಕೊಡುವಂತಹ ವೇದ ಮಂತ್ರವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. 101ನೇ ಮಂತ್ರ. ಆಚಾರ್ಯ, ಸಣ್ಣ ಸಂಶಯ ಕೇಳ್ಬೋದಾ? ಕೇಳಿ. ಈ 100ನೇ ಪದ್ಯದಲ್ಲಿ ಒಟ್ಟಾರೆ ಅರ್ಥ ಮಾಡ್ಕೋಬೇಕಾದ್ರೆ ದೇವ್ರದ್ದು ದಾನವ್ರದ್ದು ಅರ್ಥ ಆಯ್ತು, ಜೀವಗಣದಲ್ಲಿ ಇರೋದು ದೇವ್ರದ್ದು ದಾನವ್ರದ್ದು ಅರ್ಥ ಆಯ್ತು.
ಅದಕ್ಕೆ ಸಂಶಯ ಇಲ್ಲ. ಜೀವಗಣದಲ್ಲಿ ಇರೋರು ತಮ್ಗೆ ಯೋಗ್ಯತೆಗೆ ಮೀರಿ ಪುಣ್ಯ ಗಳಿಸಿದ್ರೆ ದೇವರ ಅನುಗ್ರಹ ಇಲ್ದೆ ದೇವರ ಅನುಗ್ರಹ ಇಲ್ದೆ ನೀವು ಜಾಸ್ತಿ ಪುಣ್ಯ ಗಳಿಸಿದ್ರೆ ಅದಕ್ಕೆ ನಿಮ್ಗೆ ಉಪಯೋಗ ಇಲ್ಲ. ಅದಲ್ಲ ಉಪಯೋಗ ಇಲ್ಲ ಅಂತ ಆಯ್ತು, ಅದನ್ನ ದೇವರು ಉಳಿಸೋದೇ ಇಲ್ಲ. ಓಕೆ, ಆಯ್ತು, ಉಳಿದ್ರೆ ಉಪಯೋಗ ಇಲ್ಲ, ಉಪಯೋಗ ಅಂತ ವಿಚಾರ ಮಾಡಬಹುದು. ಆ ಪುಣ್ಯವನ್ನು ಉಳಿಸೋದೇ ಇಲ್ಲ, ನಮಗಲ್ಲ, ದೇವತೆಗಳಿಗೆ ಆ ಪುಣ್ಯ ಉಳಿಸೋದಿಲ್ಲ ದೇವರು. ದೇವತೆಗಳೇ ಅಧಿಕವಾದ ತಮ್ಮ ಯೋಗ್ಯತೆ ಮೀರಿ ಅಧಿಕ ಪುಣ್ಯವನ್ನ ಗಳಿಸಿದರೆ ಅದನ್ನ ಇನ್ನೂ ಒಂದು ಕರ್ಮವನ್ನ ಮಾಡಿಸಿ, ಪಾಪಕರ್ಮವನ್ನ ಮಾಡಿಸಿ ಅದನ್ನ ದೇವರು ಕಳಿತಾನೆ. ಇದನ್ನ ಅವರಿಗೇನು ನರಕಕ್ಕೆ ಹಾಕೋದಿಲ್ಲ ದೇವತೆಗಳನ್ನ. ಮನುಷ್ಯರಿಗೂ ಅಷ್ಟೇ, ಮನುಷ್ಯರು ಕೂಡ ಯೋಗ್ಯತೆ ಮೀರಿ ಪುಣ್ಯವನ್ನ ಮಾಡಿದರೆ ಉಳಿಯೋದಿಲ್ಲ, ಅವರಿಗೆ ನರಕ ಸಿಗ್ತದಷ್ಟೇ. ಪಾಪಕರ್ಮವನ್ನ ಮಾಡಿದಾಗ ಅದರಿಂದ ನರಕ ಸಿಗ್ತದೆ. ಇಲ್ಲ, ಇದು ನಮ್ ವರ್ಗಕ್ಕೆ ಮೀರಿ ನಾವು ಪುಣ್ಯ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಹೌದು ಹೌದು, ನಮ್ ಅಲ್ಲ ವರ್ಗ ಅದಕ್ಕೆ ನೀನು ಮೊನ್ನೆ ಮಂತ್ರ ಬಂದಿದ್ದು ನೋಡು, ಒಂದು ಶ್ಲೋಕ ಹೇಳಿದ್ದು, ಅಯೋಗ್ಯಮಿಚ್ಛನ್ ಪುರುಷಃ ತತತ್ತೇವ ನ ಸಂಶಯಃ. ಆಯ್ತು, ಅದನ್ನ ಹೊಂದಲಿಕ್ಕೆ ಆಗೋದಿಲ್ಲ ಮನುಷ್ಯರ ಕಡೆಗೆ. ಯೋಗ್ಯತೆಯನ್ನ ಮೀರಿ ಹೊರಟೆವು ಅಂತ ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲಿಂದ ಬಿದ್ದೇ ಬಿಡೋದಷ್ಟೇ. ಅದನ್ನ ಹೊಂದ್ಲಿಕ್ಕೆ ಆಗೋದೇ ಇಲ್ಲ. ಧನ್ಯವಾದ. ಅದನ್ನ ಸಾಧಿಸ್ಲಿಕ್ಕೂ ಆಗೋದಿಲ್ಲ ಅದನ್ನು ಮನುಷ್ಯರ ಕಡೆಗೆ. ಮುಂದಿನ ಮಂತ್ರದಲ್ಲಿ ಆಗಲೇ ಹೇಳಿದಂತೆ ಅಸುರರಲ್ಲಿ ದ್ವೇಷ ಇದು ಎಂದಿಗೂ ಕೂಡ ನಾಶವಾಗೋದಿಲ್ಲ ಭಗವಂತನಿಗೆ. ಅಂದ್ರೆ ಭಗವಂತ ಯಾವಾಗಲೂ ಕೂಡ ಅಸುರರನ್ನ ದ್ವೇಷನೇ ಮಾಡೋದು, ಅವರಿಗೆ ಅಂಧನ್ ತಮಸ್ಸಿಗೆ ಕಳಿಸೋದು. ಎಂದಿಗೂ ಕೂಡ ಅವರ ಮೇಲೆ ಪ್ರೀತಿ ಬಂದು ಅವರನ್ನು ಉದ್ಧಾರ ಮಾಡ್ತಾನೇನೋ ಅಂದ್ರೆ ಅದು ಸರ್ವಥಾ ಇಲ್ಲ. ಇನ್ನು ದೇವತೆಗಳಲ್ಲಿ ಯಾವಾಗಲೂ ಕೂಡ ಪ್ರೀತಿನೇ ಇರ್ತದೆ, ಇದು ಕೂಡ ಎಂದಿಗೂ ನಾಶ ಆಗೋದಿಲ್ಲ. ಇಲ್ಲ, ಯಾವಾಗ ಒಂದು ಬಾರಿ ದೇವರ ಮೇಲೆಯೂ ಭಗವಂತ ಸಿಟ್ಟಿಗೆ ಬಂದು ಅವರಿಗೆ ಅಂಧನ್ ತಮಸ್ಸಿಗೆ ನರಕಕ್ಕೆ ಕಳಿಸ್ತಾನೇನೋ ಅಂದ್ರೆ ಅದು ಸರ್ವಥಾ ಇಲ್ಲ. ದೇವರ ಮೇಲೆ, ದೇವತೆಗಳ ಮೇಲೆ ದೇವರಿಗೆ ಪ್ರೀತಿನೇ ಇರೋದು, ಅವರಿಗೆ ಮೋಕ್ಷವನ್ನೇ ಕೊಡೋದು. ಇಷ್ಟು ಆ ಭಗವಂತನ ಒಂದು ಸಂಕಲ್ಪ. ಹೀಗಾಗಿ ಇಂತಹ ಅರ್ಥವನ್ನ ಹೇಳುವಂತಹ ಶ್ರುತಿಯನ್ನ 101ನೆಯ ಮಂತ್ರದಲ್ಲಿ ಇದನ್ನ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.